ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾನು 3 ರೆಸಿಪಿನೂ ಒಂದೇ ವಿಡಿಯೋದಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ನಾನು ಒಂದು 7.5 kg ಆಗುವಷ್ಟು ಫಿಶ್ನ ಏನೇನೆಲ್ಲ ಮಾಡಿದೆ, ಯಾವ್ಯಾವ ರೆಸಿಪಿನ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ ಮೊದಲಿಗೆ ನಾನು ಫಿಶನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಅದನ್ನು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಮೊದಲಿಗೆ ಒಂದು ಸಲ ಚೆನ್ನಾಗಿ ತೊಳ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊತಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಕಟ್ ಮಾಡಿ ಎತ್ತಿಟ್ಕೊಂಡ್ಮೇಲೆ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಹರಳೆಣ್ಣೆನ ಸೇರಿಸ್ತಾ ಇದ್ದೀನಿ. ಯಾಕಂತಂದರೆ ಫಿಶಲ್ಲಿರೋ ಸ್ಮೆಲ್ಲು ಹೋಗಲಿ ಅಂತ. ಕೆಲವೊಬ್ಬೊಬ್ಬರು ಅರಿಶಿನ ಹಾಕಿ ತೊಳಿತಾರೆ, ರಾಗಿ ಹಿಟ್ಟು ಹಾಕಿ ತೊಳಿತಾರೆ, ಅದಲ್ಲದೆ ಹುಣಸೆ ಹಣ್ಣಿನಲ್ಲೂ ಸಹ ತೊಳಿತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದರಲ್ಲಿ ತೊಳಿಬೋದು. ಅಂದರೆ ಅದರ ಸ್ಮೆಲ್ಲು ಹೋಗ್ಬೇಕಷ್ಟೆ. ಚೆನ್ನಾಗಿ ಸ್ಮೆಲ್ ಹೋದರೆ ಫಿಶ್ದು ರೆಸಿಪೀಸು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ನೀಟಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಕೊಂಡು ಆದಮೇಲೆ ನಾನು 1 ಇಡಿ ಆಗುವಷ್ಟು ಈರುಳ್ಳಿನ ಚೆನ್ನಾಗಿ ಜಜ್ಜಿ ತೊಗೊಂಡಿದ್ದೀನಿ. ಅದನ್ನು ಸಹ ಸೇರಿಸಿ ತೊಳೆಯೋದ್ರಿಂದ ಫಿಶಲ್ಲಿರೋ ಸ್ಮೆಲ್ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಒಂದು 2ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ಮೊದಲನೇ ಸಲ ಫಿಶ್ನ ತಿಂತಿರೋರಿಗೆ ಈ ಥರ ಮಾಡಿದ್ರೆ ಯಾವುದೇ ಅದು ಸ್ಮೆಲ್ ಬರಲ್ಲ. ಇಷ್ಟಪಟ್ಟು ತಿಂತಾರೆ. ಯಾರು ತಿನ್ನಲ್ಲ ಅಂತಾರೋ ಅಂಥವರು ಸಹ ತಿಂತಾರೆ. ಅದಕ್ಕೋಸ್ಕರ ನಿಮಗೆ ಈ ಥರ ತೋರಿಸ್ತಾ ಇದ್ದೀನಿ. ತೊಳ್ಕೊಂಡಾದಮೇಲೆ ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಸಪ್ರೇಟ್ ಮಾಡ್ಕೊತಿದ್ದೀನಿ. ಸಾಂಬಾರಿಗೆ ಸಪ್ರೇಟು, ಮತ್ತು ಕಬಾಬಿಗೆ ಮತ್ತು ತವಾ ಫ್ರೈಗೆ ಎಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈ ಫಿಶ್ದು ತಲೆ ಮತ್ತು ಬಾಲ ಎಲ್ಲ ಬರುತ್ತಲ್ಲ, ಅದನ್ನು ನಾನು ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ಮಿಕ್ಕಿದ್ದು ಚೆನ್ನಾಗಿರೋ ಪೀಸಸ್ನೆಲ್ಲ ಕಬಾಬಿಗೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ತವಾ ಫ್ರೈಗೆ ಅದನ್ನು ಸಹ ಒಂದು 5-6 ಪೀಸ್ನ ಮಾತ್ರ ಎತ್ತಿಟ್ಕೊತಿದ್ದೀನಿ. ತವಾ ಫ್ರೈನ ಜಾಸ್ತಿ ಮಾಡ್ತಿಲ್ಲ, ಕಡಿಮೆ ಮಾಡ್ತಿದ್ದೀನಿ. ಕಬಾಬ್ನ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ದೀನಿ. ಈಗ ತವಾ ಫ್ರೈ ಮಾಡೋಕ್ಕೆ ಮಸಾಲೆನ ಕಲಿಸ್ಕೊಳ್ಳೋಣ. ನಾನು ಅದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಅರಿಶಿನನೂ ಸಹ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿದ್ದೀನಿ. ಮತ್ತು ಗರಂ ಮಸಾಲ ಸೇರಿಸ್ಕೊಂಡು ಮತ್ತು ಮೆಣಸಿನ ಪುಡಿನೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ, ಕಾಳು ಮೆಣಸಿನ ಪುಡಿ. ಅದಾದಮೇಲೆ 1 ನಿಂಬೆಹಣ್ಣನ್ನ ಹಿಂಡ್ಕೊಂಡಿದ್ದೀನಿ. ನೋಡಿ, ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಪ್ರೇಟಾಗಿ ಹಾಕೋಬೋದು. ಮತ್ತು ನಿಮಗೆ ಬ್ಯಾಡಗೆ ಮೆಣಸಿನ್ಕಾಯಿ ಪೇಸ್ಟ್ ಬೇಡ ಅಂದರೆ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಸಹ ಹಾಕೋಬೋದು. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿನ ಪೇಸ್ಟ್ ಯಾಕೆ ಹಾಕ್ಕೊಂಡಿದ್ದೀನಿ, ಅದು ಕಲರ್ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಅಂತ. ಅದಕ್ಕೋಸ್ಕರ ನಾನೀಗ ಫಿಶ್ನ ಅದ್ರ ಜೊತೆ ಸೇರಿಸ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಅದ್ರ ಜೊತೆಗೆ ಹಚ್ಕೊತಿದ್ದೀನಿ. ಅದು ಚೆನ್ನಾಗಿ ಹಚ್ಕೊಂಡು ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕಾಗತ್ತೆ. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದ್ರೆ ಸಾಕಾಗತ್ತೆ. ಇಲ್ಲ ನಿಮಗೆ ಜಾಸ್ತಿ ಟೈಮ್ ಇದೆ ಅಂದರೆ ಒಂದು 3ರಿಂದ 4 ಅವರ್ ಮ್ಯಾರಿನೇಟ್ ಮಾಡಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಎಲ್ಲ ಪೀಸಸ್ಗೂ ನೀಟಾಗಿ ಹೆಚ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ನೀವು ಇದು ಖಾರದ ಪುಡಿ, ಇದು ಮೆಣಸಿನ್ಕಾಯಿದು ಪೇಸ್ಟ್ ಹಾಕಿಲ್ಲ ಅಂತಂದ್ರೂ ಖಾರದ ಪುಡಿನೂ ಸಹ ಸೇರಿಸ್ಬೋದು, ಖಾರಕ್ಕೆ ಎಷ್ಟು ಬೇಕಷ್ಟು. ಈಗ ಅದನ್ನು ಎತ್ತಿಟ್ಕೊಂಡು ಕಬಾಬ್ಗೆ ಕಲಿಸ್ತಾ ಇದ್ದೀನಿ. ನಾನು ಒಂದು 3.5 kg ಆಗೋಷ್ಟು ಕಬಾಬ್ನ ಮಾಡ್ತಾಯಿದ್ದೆ. ಅದಕ್ಕೆ ಒಂದು 6 ಪ್ಯಾಕ್ ಆಗೋಷ್ಟು ಕಬಾಬ್ ಪೌಡರ್ನ ಹಾಕ್ತಾಯಿದ್ದೀನಿ. ಇದನ್ನು ಕರೆಕ್ಟ್ ಪ್ರಮಾಣದಲ್ಲಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ಒಂದು 3 ಶುಂಠಿ ಬೆಳ್ಳುಳ್ಳಿ ಪೇಸ್ಟು 10 ರೂಪಾಯಿದು 3 ಪ್ಯಾಕ್ ಹಾಕಿದ್ದೀನಿ. ಮತ್ತು ಒಂದು 5 ಮೊಟ್ಟೆನ ಹಾಕ್ತಾಯಿದ್ದೀನಿ. 10 ರೂಪಾಯಿದು ಕಬಾಬ್ ಪೌಡರು ಮತ್ತು 10 ರೂಪಾಯಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 3 ಹಾಕಿದೆ. ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ. ಅದನ್ನೂ ಸಹ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಯಾವುದೇ ಆರ್ಟಿಫಿಷಿಯಲ್ಸ್ ಕಲರ್ ಹಾಕೋದೇ ಬೇಡ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಸಹ ಒಂದು 3 ಅವರ್ ಅಥವಾ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದ್ರೆ ಸಾಕು. ಈಗ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋದು. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅಂದರೆ ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು
ಸ್ವಲ್ಪ ಚಕ್ಕೆನ ಸೇರಿಸ್ಕೊತಾ ಇದ್ದೀನಿ. ಚಕ್ಕೆದು ಫ್ಲೇವರ್ ಬಿಡಬೇಕು ಚೆನ್ನಾಗಿ. ಅದಾದಮೇಲೆ ಲವಂಗನ ಸೇರಿಸ್ಕೋಬೇಕಾಗತ್ತೆ. ನಾನೀಗ ಒಂದು 4ರಿಂದ 5 ಲವಂಗನೂ ಸಹ ಸೇರಿಸ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಮೆಂತ್ಯನ ಸೇರಿಸ್ತಾ ಇದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಶುಂಠಿ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಪೇಸ್ಟ್ ಆದರೂ ಸಹ ಹಾಕೋಬೋದು, ಯಾವುದಾದ್ರೂ ಸಹ ಹಾಕ್ಬೋದು. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಮತ್ತು ಈರುಳ್ಳಿ ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸಹ ಹಾಕ್ತಾ ಇದ್ದೀನಿ. ಅದು ಸಹ ಕಟ್ ಮಾಡಿ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಕಲರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅರಿಶಿನ ಹಾಕಿದ್ರೆ. ಅದಕ್ಕೋಸ್ಕರ ನೀವು ಡೈರೆಕ್ಟ್ ಸಾಂಬಾರ್ಗೂ ಸಹ ಹಾಕ್ಬೋದು. ಮತ್ತು ನಾನು ಒಂದು 2 ಮೀಡಿಯಮ್ ಸೈಜ್ ಟೊಮೆಟೊನ ಸಹ ಹಾಕ್ತಾಯಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಮತ್ತು ಒಂದು 2 ಸ್ಪೂನ್ ಆಗುವಷ್ಟು ಕಡಲೆ, ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆ, ಒಂದು ಅರ್ಧ ಕಪ್ ಆಗುವಷ್ಟು ಹಸಿಕಾಯಿ, ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಡೀ ಆಗುವಷ್ಟು ಪುದೀನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಹುರಿದಲ್ಲೇ ಹಾಗೇನೂ ಸಹ ರುಬ್ಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಬೋದು. ನಾನು ಯೂಶ್ವಲಿ ಎಲ್ಲ ಸಾಂಬಾರಿಗೂ ಹುರಿದು ಮಾಡ್ತೀನಿ, ಅದಕ್ಕೋಸ್ಕರ ಹುರ್ಕೊತಾ ಇದ್ದೀನಿ. ಮತ್ತು ಸಾಂಬಾರು ಪುಡಿ ಅಥವಾ ಧನಿಯಾ ಪುಡಿನ ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ತಳ ಹಿಡಿತಿದೆ ಅಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಂಡು ತಣ್ಣಗಾದಮೇಲೆ ರುಬ್ಕೋಬೇಕಾಗತ್ತೆ. ನಾನು ಮತ್ತೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಒಂದು ಪಾತ್ರೆಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು. ಸಾಂಬಾರನ್ನೆಲ್ಲ ಒಂದು ಪಾತ್ರೆಗೆ, ಸಾಂಬಾರು ಮಸಾಲನ ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಈ ಹುಣಸೆ ಹುಳಿನ ತಗೋಬೇಕಾಗುತ್ತೆ. ನಾನು 1ರಿಂದ 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನೆನೆ ಹಾಕಿ ಅದರದ ಹುಳಿನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಜಾಸ್ತಿ ಇದೆ, ಅದರಲ್ಲಿ ಅರ್ಧ ಮಾತ್ರ ಯೂಸ್ ಮಾಡ್ತೀನಿ. ಜಾಸ್ತಿ ಸಾಂಬಾರಿಗೆ ಹುಳಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ನಾನೊಂದು ಅರ್ಧ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ನೆನೆ ಹಾಕಿದ್ದೆ, ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಆದರೆ ನಾನು ಅದರಲ್ಲಿ ಅರ್ಧ ಯೂಸ್ ಮಾಡಿದ್ದೀನಿ ಅಷ್ಟೇ. ಮತ್ತು ಈಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಸಾಂಬಾರಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ, ಒಂದು 2 ಸ್ಪೂನ್ ಆಗುವಷ್ಟು. ಸ್ವಲ್ಪ ಕಡಿಮೆ ಎಣ್ಣೆ ಸೇರಿಸ್ಬೇಕು, ಯಾಕಂದರೆ ಫಿಶಲ್ಲೂ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ 1 ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಮಸಾಲೆ ಮತ್ತು ಹುಣಸೆ ಹುಳಿನ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಸಾಂಬಾರನ್ನ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಒಂದು ಪಾತ್ರೆ ಸಾಂಬಾರಿದ್ರೆ ಅದರಲ್ಲಿ ಅರ್ಧ ಆಗುವಷ್ಟು ಚೆನ್ನಾಗಿ ಬೇಯಿಸಿದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ತುಂಬ ತೆಳುವಾಗಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಬೇಕು, ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಅದರಲ್ಲಿ ಇನ್ನೊಂದು ಏನು ಟಿಪ್ ಅಂತಂದರೆ, ಯಾವುದೇ ಕಾರಣಕ್ಕೂ ಮೀನಿನ ಸಾಂಬಾರು ಉಕ್ಕಿ ಈಚೆ ಬರಬಾರ್ದು, ಆವಾಗ ಟೇಸ್ಟ್ ಹೋಗುತ್ತೆ ಅಂತ ಹೇಳ್ತಾರೆ ನಮ್ಮ ಅಜ್ಜಿ ಹಂಗಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದ ಮೇಲೆ ನೋಡಿ ಈಗ ಒಂದು ಅರ್ಧ ಭಾಗ ಕಮ್ಮಿ ಆಗಿದೆ. ಈಗ ನಾನು ಫಿಶನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಅರ್ಧ ಭಾಗ ಆಗಿತ್ತಲ್ಲ, ಆ ಟೈಮಲ್ಲೇ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದಾದಮೇಲೆ ಫಿಶನ್ನು ಸೇರಿಸ್ಕೋಬೇಕಾಗುತ್ತೆ. ಫಿಶನ್ನು ಸೇರಿಸಿದ ಮೇಲೆ ನೀವು ಸೌಟನ್ನ ಹಾಕಿ ತಿರುಗಬಾರ್ದು ಜಾಸ್ತಿ, ಯಾಕಂದರೆ ಫಿಶ್ಶು ಬೇಗ ಬೆಂದೋಗುತ್ತೆ, ಎಲ್ಲ ಫುಲ್ಲು ಅದು ಮಿಕ್ಸ್ ಆಗಿಬಿಡುತ್ತೆ ಸಾಂಬಾರು ಜೊತೆ. ಅದಕ್ಕೋಸ್ಕರ ಫಿಶನ್ನ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ನೋಡಿ ಸಾಂಬಾರು ರೆಡಿಯಾಗಿದೆ, ನಾನೀಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸಾಂಬಾರು ರೆಡಿಯಾಗಿದೆ. ಅದು ಫಿಶ್ದು ಎಣ್ಣೆ ಎಷ್ಟು ಬಿಟ್ಕೊಂಡಿದೆ ನೋಡಿ. ನಾನು ಹಾಕಿದ್ದು ಒಂದು 2 ಸ್ಪೂನ್ ಅಷ್ಟೇ, ಆದ್ರೂ ಎಷ್ಟು ಬಿಟ್ಕೊಂಡಿದೆ. ತುಂಬ ಚೆನ್ನಾಗಾಗಿತ್ತು ಸಾಂಬಾರು. ನೀವು ಸಹ ಮನೇಲಿ ಟ್ರೈ ಮಾಡಿ. ಅದಾದಮೇಲೆ ನೆಕ್ಸ್ಟು ಈಗ ನಾವು ತವಾ ಫ್ರೈಗೆ ಮತ್ತು ಕಬಾಬ್ಗೆ ಕಲಸಿಟ್ಟಿದ್ವಲ್ಲ ಅದನ್ನು ಸಹ ಮಾಡ್ಕೊಳ್ಳೋಣ. ನಾನೀಗ ತವಾ ಫ್ರೈನ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ತವಾನ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಅದಾದಮೇಲೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಈಗ
ಕಲಸಿ ಇಟ್ಟಿದ್ವಲ್ಲ ಆ ಫಿಶ್ದು ಪೀಸಸ್ನ ಹಾಕ್ತಾಯಿದ್ದೀನಿ. ಅದರ ಮೇಲೆ ಒಂದು ಕರ್ಬೇವಿನ ಸೊಪ್ಪನ್ನ ಇಟ್ಟು, ಒಂದು ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನ ಇಟ್ಟು ಅದರ ಮೇಲೆ ಹಾಕಿದ್ರೆ ಟೇಸ್ಟು, ಅದರ ಫ್ಲೇವರು ಅದ್ರ ಜೊತೆಗೆ ಸೇರಿಸ್ಕೊಂಡು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಎರಡನ್ನೂ ಸಹ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಸಖತ್ತಾಗಿ ಬರುತ್ತೆ. ಇದನ್ನು ಸಹ ನಾನೀಗ ರೆಡಿ ಆಗಿದೆ. ಅದನ್ನು ನಾನು ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು, ಸೌತೆಕಾಯಿ, ಈರುಳ್ಳಿ ಜೊತೆ ಸರ್ವ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರೋವಂಥ ತವಾ ಫ್ರೈಯು ಸಹ ರೆಡಿ ಆಗುತ್ತೆ. ಈ ಕಡೆ ಕಬಾಬಿಗೆ ಕಲಿಸಿದ್ವಲ್ಲ ಅದನ್ನು ಸಹ ಎಣ್ಣೆಗೆ ಹಾಕೋಣ. ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು. ಕಾಯಿಸ್ಕೊಂಡಾದಮೇಲೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೂ ಸಹ ಕಬಾಬು ಚೆನ್ನಾಗಿ ಬರಲ್ಲ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕರಿಬೇಕಾಗತ್ತೆ. ಇಲ್ಲ ಅಂತಂದರೆ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಫಿಶನ್ನು ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗಿಬಿಡುತ್ತೆ. ಈಚೆಯಿಂದ ಕ್ರಿಸ್ಪಿಯಾಗಿರಲ್ಲ, ಫುಲ್ ಸಾಫ್ಟ್ ಆಗಿಬಿಡುತ್ತೆ, ಆಯಿಲಿ ಥರ ಇರುತ್ತೆ. ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋಂಥ, ಈಚೆ ಫುಲ್ಲು ಕ್ರಿಸ್ಪಿಯಾಗಿರುತ್ತೆ, ಒಳ್ಳೆ ಜ್ಯೂಸಿ ಥರ ಇರುತ್ತೆ. ಅಷ್ಟು ಚೆನ್ನಾಗಿರುವಂಥ ಕಬಾಬು ರೆಡಿ ಆಗುತ್ತೆ. ನೋಡಿ, ಈಗ ನಾನು ಎಲ್ಲದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನಾನು ಒಂದು ಬ್ಯಾಚ್ ಬೇಯಿಸಿರೋದು ಮಾತ್ರ ತೋರಿಸಿದ್ದೀನಿ, ಯಾಕಂತಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಬ್ಯಾಚ್ ಬೇಯಿಸಿರೋದನ್ನ ತೋರಿಸಿದ್ದೀನಿ. ಹಾಗೆ ಎಲ್ಲದನ್ನು ಸಹ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅದು ಗೊತ್ತಾಗುತ್ತೆ, ಅಷ್ಟು ಕ್ರಿಸ್ಪಿ ಆಗಿರುತ್ತೆ ಹೊರಗಡೆಯಿಂದ. ಆವಾಗ ನೀವು ತಕ್ಕೋಬೇಕಾಗತ್ತೆ. ಅದೇನು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ಸಹ ನಿಂಬೆಹಣ್ಣು ಮತ್ತು ಸೌತೆಕಾಯಿ, ಈರುಳ್ಳಿ ಜೊತೆ ಸರ್ವ್ ಮಾಡಿದ್ರೆ, ಮತ್ತು ನೀವು ಗ್ರೀನ್ ಚಟ್ನಿನೂ ಸಹ ಮಾಡ್ಕೋಬೋದು. ಚಟ್ನಿ ರೆಸಿಪಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇದೆಲ್ಲ ರೆಸಿಪೀಸು ಸಪ್ರೇಟಾಗಿ ಬೇಕು ಅಂದರೆ ಅದನ್ನು ಸಹ ಸಪ್ರೇಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಸಹ ಚೆಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.